ಮೂರನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಹಿಂದೂ ಮಹಾಗಣಪತಿ 2025 ಮಹೋತ್ಸವಕ್ಕೆ ಸೋಮವಾರ ಪಟ್ಟಣದ ಕೋಟೆ ಮೈದಾನದಲ್ಲಿ ಗೋಪೂಜೆ ಹಾಗೂ ಧ್ವಜಸ್ತಂಭ ನಿರ್ಮಾಣ ಮಾಡಿ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸದಸ್ಯರು ಕೋಟೆ ಮೈದಾನದ ದೇವಮೂಲೆಯಲ್ಲಿ ಗೋಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ದೊಡ್ಡ ಧ್ವಜಸ್ತಂಭ ನಿರ್ಮಾಣ ಮಾಡಿ ಸೆಪ್ಟೆಂಬರ್ 1 ರಿಂದ 7ರವರೆಗೂ ಕೂಡ ನಡೆಯಲಿರುವಂತಹ ಅದ್ದೂರಿ ಹಿಂದೂ ಮಹಾಗಣಪತಿ ಮಹೋತ್ಸವಕ್ಕೆ ಯಾವುದೇ ರೀತಿಯಲ್ಲೂ ವಿಘ್ನ ಬಾರದಂತೆ ಪೂಜೆಯನ್ನ ಸಲ್ಲಿಸಲಾಯಿತು. ಸಮಿತಿಯ ಸದಸ್ಯರು ಪೊಲೀಸ್ ವಿಜಯ್ ಕುಮಾರ್ ಅವರು ಮಾತನಾಡಿ, ಕಳೆದ 2 ವರ್ಷಗಳಿಂದಲೂ ಕೂಡ ಅದ್ದೂರಿಯಾಗಿ ಹಿಂದೂ ಮಹಾಗಣಪತಿ ಮಹೋತ್ಸವಕ್ಕೆ ಪಟ್ಟಣದ ಡುಮ್ಲೈಟ್ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಬಾರಿ ಕೋಟೆ ಮೈದಾನದಲ್ಲಿ 7 ದಿನಗಳವರೆಗೆ ಆಚರಿಸಲಾಗುವುದು ಅಂತ ತಿಳಿಸಿದ್ರು. ಅರಮನೆ ಮೈದಾನದಲ್ಲಿ ಮಾಗಡಿ ಕೆಂಪೇಗೌಡ ಮಂಟಪ ನಿರ್ಮಾಣ ಮಾಡಲಾಗ್ತದೆ ಅಂತ ಅವರು ತಿಳಿಸಿದ್ರು. 7 ದಿನ ವಿಶೇಷ ಕಾರ್ಯಕ್ರಮ ಗಂಗಾ ಪೂಜೆ ಸೆಪ್ಟೆಂಬರ್ 1 ರಂದು ಮಹಾಗಣಪತಿ ಸ್ವಸ್ತಿ ಪುಣ್ಯ ವಚನ ಗೋಪೂಜೆ ಸಮೇತ ಗಣಪತಿ ಪ್ರತಿಷ್ಠಾಪನೆ ಹಾಗೂ ಹೋಮ ಸಂಜೆ 6ಕ್ಕೆ ಯೋಗ ಪುನೀತ ಕೇಂದ್ರ ಮತ್ತು ನಾದ ನಿನಾದ ಡ್ಯಾನ್ಸ್ ಅಕಾಡೆಮಿಯಿಂದ ಗಾಯನ ನಡೆಯಲಿದೆ ಅಂತ ತಿಳಿಸಿದ್ರು. ಸೆಪ್ಟೆಂಬರ್ 2 ರಂದು ನವದುರ್ಗೆಯರ ಸಮಾಗಮ ಹಾಗೂ ಉತ್ಸವ ಸಂಜೆ ಸಾಮೂಹಿಕ ಲಲಿತ ಸಹಸ್ರನಾಮ ಪಠನೆ ಸಿದ್ಧಗಂಗಾ ಶಾಲೆಯಿಂದ ಮಲಗಂಬ ನೃತ್ಯ ಪ್ರದರ್ಶನ ನಡೆಯಲಿದೆ. ಸೆಪ್ಟೆಂಬರ್ 3 ರಂದು ಸಂಜೆ 6ಕ್ಕೆ ಗಣಪತಿಗೆ 108 ಗ್ರಾಮಗಳಿಂದ 108 ರೀತಿಯ ವಿಶೇಷ ನೈವೇದ್ಯ ಮತ್ತು ಪ್ರಸಾದ ವಿತರಣೆ ಕೂಡ ನಡೆಯಲಿದೆ. ಹಾರಿಕಾ ಮಂಜುನಾಥ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಸೆಪ್ಟೆಂಬರ್ 4 ರಂದು ನವೀನ್ ಸರ್ಜಾ ಮ್ಯೂಸಿಕಲ್ ನೈಟ್, ಸೆಪ್ಟೆಂಬರ್ 5 ರಂದು ಸಂಜೆ ಯುವಾಸ್ ವೈವಲ್ ಮ್ಯೂಸಿಕಲ್ ನೈಟ್, ಸೆಪ್ಟೆಂಬರ್ 6 ರಂದು ದೀಪದೂತ ಅಲಂಕಾರ FFD ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ನೃತ್ಯ ಪ್ರದರ್ಶನ ಮತ್ತು ಭಗತ್ ಸಿಂಗ್ ಕರಾಟೆ ಅಕಾಡೆಮಿಯಿಂದ ಸಹಸ್ರ ಪ್ರದರ್ಶನ ನಡೆಯಲಿದೆ. ಕೊನೆಗೆ ದಿನಾಂಕ ಸೆಪ್ಟೆಂಬರ್ 7 ರಂದು ಭಾನುವಾರ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಆಗಸ್ಟ್ 24 ರಂದು ಮಾಗಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಸ್ಪರ್ಧೆ ನಡೆಸಿ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಸೆಪ್ಟೆಂಬರ್ 2 ರಂದು ಹಿಂದೂ ಮಹಾಗಣಪತಿ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಮಾಡಲಾಗುವುದು ಅಂತ ಕ್ಲಬ್ ಮಾಗಡಿ ಮಾಲೀಕ TR ಅಭಿಲಾಷ್ ರವರು ತಿಳಿಸಿದರು. ಎಲ್ಲ ನಮ್ಮ ತಾಲೂಕಿನ ಹಿಂದೂ ಸಭಾ ಗಣಪತಿಯಿಂದ ಸಾರ್ವಜನಿಕರಿಂದ ಕೇಳ್ಕೊತೀವಿ, ಎಲ್ಲರೂ ಬಂದು ಭಾಗವಹಿಸಿ ಸರ್ವರಿಗೂ ಸ್ವಾಗತ. ಎಲ್ಲರೂ ನಿಮ್ಮ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ ತಿಳ್ಕೊಂಡು ಯಾವುದೇ ಸಣ್ಣ ಪುಟ್ಟ ನಮ್ಮ ಇದರಿಂದ ತಪ್ಪಾಗಿದ್ರು ಕ್ಷಮಿಸಿ ಎಲ್ಲರೂ ಬಂದು ಒಗ್ಗೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ. ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಸರ್? 1ನೇ ತಾರೀಕು ಬಂದು ಪ್ರತಿಷ್ಠಾಪನೆ ಮಾಡ್ತೀವಿ, ಸಂಜೆ ಪೂಜೆ ಇರುತ್ತೆ. 2ನೇ ತಾರೀಕು ಮಂಗಳವಾರ ನವದುರ್ಗೆಯರ ಆಗಮನ, ಬಸವೇಶ್ವರ ದೇವಸ್ಥಾನದಿಂದ ಈ ಕೋಟೆಗೆ ನವದುರ್ಗೆಯರ ಆಗಮನ, ಎಲ್ಲ 9 ದುರ್ಗೆಯರು ಬರ್ತಾರೆ. ಅದನ್ನು ವಿಶೇಷ ಲಲಿತ ಸಹಸ್ರನಾಮದೊಂದಿಗೆ ಎಲ್ಲ ತಾಲೂಕಿನ ಹೆಣ್ಮಕ್ಳು ಲಲಿತ ಸಹಸ್ರನಾಮ ಇರುತ್ತೆ. 3ನೇ ದಿನ 108 ಗ್ರಾಮಗಳಿಂದ 108 ರೀತಿಯ ವಿಶೇಷ ನೈವೇದ್ಯ ಇರುತ್ತೆ. ಮತ್ತು ಅವತ್ತು ಹಾರಿಕಾ ಮಂಜುನಾಥ್ ಅಂತೇಳಿ ಈ ಹಿಂದೂ ಸಂಪ್ರದಾಯದ ಬಗ್ಗೆ ಮಾತಾಡ್ತಾರೆ. ಹಾರಿಕಾ ಮಂಜುನಾಥ್ ಅಂತ ಅವರಿಂದ ಒಂದು ಕಾರ್ಯಕ್ರಮ ಇರುತ್ತೆ. ಮತ್ತು ಮಾಗಡಿ ಕ್ಲಬ್ ವತಿಯಿಂದ ಕೂಡ್ಲ ಪ್ರಿನ್ಸ್ ಮಂಗಳೂರು ಅವರು ಜಿ ಕನ್ನಡ ರನ್ನರ್ ಅಪ್ ಅವರು ಸುಧಾ ಬಂದು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದು ಕಾರ್ಯಕ್ರಮ. ಪ್ರತಿದಿನ ಇರುತ್ತೆ, ಪ್ರತಿದಿನ ನೈವೇದ್ಯ ಎಲ್ಲ ಇರುತ್ತೆ, ಪ್ರಸಾದ ಇರುತ್ತೆ. 4ನೇ ತಾರೀಕು ನವೀನ್ ಸಜ್ಜು ಮ್ಯೂಸಿಕಲ್ ನೈಟ್ಸ್ ಅವರಿಂದ ಕಾರ್ಯಕ್ರಮ ಇರುತ್ತೆ 4ನೇ ತಾರೀಕು. 5ನೇ ತಾರೀಕು ಯುವಾಸ್ ವೈಬಲ್ ಸರಿಗಪ್ಪ ಹಾಗೆ ಗಾಯಕರಿಂದ ಮ್ಯೂಸಿಕಲ್ ನೈಟ್ಸ್ ಇರುತ್ತೆ. ಮತ್ತು 6ನೇ ತಾರೀಕು FFD ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ನೃತ್ಯ ಪ್ರದರ್ಶನ ಅವರಿಂದ ಕಾರ್ಯಕ್ರಮ ಇರುತ್ತೆ. 7ನೇ ತಾರೀಕು ಬೃಹತ್ ಶೋಭಾಯಾತ್ರೆ ಮತ್ತು ಎಲ್ಲ ವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುಪ್ರಸಿದ್ಧ ಅವರಿಂದ ಕಲಾ ತಂಡಗಳಿಂದ ಮತ್ತು ಎಲ್ಲ DJ ಇರುತ್ತೆ. ಎಲ್ಲ ಯುವಕರು ಯುವತಿಯರು ಎಲ್ಲ ಬಂದು ಭಾಗವಹಿಸ್ತಾರೆ. ನೀವು ತುಂಬ ಸುಮಾರು ನಾವು ಅಂದ್ಕೊಂಡಿರೋದು 10,000 ಜನ ಅಂತ, ಇನ್ನೂ ಜಾಸ್ತಿ ಆಯ್ತಾರೆ ಅಂತ ನಮಗೆ ಇದೆ. ನಿಮ್ಮೆಲ್ಲ ಪತ್ರಕರ್ತರು ಮತ್ತು ಎಲ್ಲ ಸ್ನೇಹಿತರ ಸಹಾಯದೊಂದಿಗೆ ಪ್ರಚಾರ ಜಾಸ್ತಿ ಕೊಟ್ಟು ಇದು ನಿಮ್ಮೂರ ಹಬ್ಬ, ಇಲ್ಲಿ ಯಾವುದೇ ರೀತಿ ಪಕ್ಷ ಆಗಲಿ ಜಾತಿ ಆಗಲಿ ಯಾವುದೂ ಇಲ್ಲ, ಎಲ್ಲರೂ ಒಂದಾಗಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಒಂದೇ ಮನಸ್ಸಿನಿಂದ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರ ಕಡೆಯಿಂದ ನಮ್ಮ ಸಮಾಜದ ನಮ್ಮ ಸಂಘದ ಪರವಾಗಿ ಕೇಳ್ಕೊತೀವಿ. 7 ದಿನನೂ ನಿಮ್ಮ ಊರು ಕಾರ್ಯಕ್ರಮ ನೀವೇ ಭಾಗವಹಿಸಿ, ನಿಮ್ಮ ಸಹಕಾರ ಸಂಪೂರ್ಣ ನಮ್ಗೆ ಅಗತ್ಯ. ಸರ್ ಶೋಭಾಯಾತ್ರೆಗಳು, ಕಾಂಪಿಟೇಷನ್ಗಳು ಏನಾದರೂ ಸರ್? ಕಾಂಪಿಟೇಷನ್ನು ಈಗ ನಾವೇನು ಮಾಡ್ತೀವಿ, ಎಲ್ಲ ಶಾಲಾ ಪ್ರೈವೇಟ್ ಸ್ಕೂಲು ಮತ್ತು ಗೌರ್ಮೆಂಟ್ ಸ್ಕೂಲ್ಗೂ ಹೋಗಿ ಎಲ್ಲನೂ ಅಪ್ರೋಚ್ ಮಾಡ್ತಾ ಇದ್ದೀವಿ ಸರ್. 20ನೇ ತಾರೀಕು ಒಳಗಡೆ
ಈ ನಮ್ಮ ಅವ್ರು ಹೇಳ್ತಾರೆ ಬನ್ನಿ ಮಾಗಡಿ ಕ್ಲಬ್ ಇದಕ್ಕೆ ಮಾಗಡಿ ಕ್ಲಬ್ಗೆ ತಗೊಂಡೋಗಿ ಅವ್ರ ಹೆಸರುಗಳನ್ನ ಸೂಚಿಸಿದ್ರೆ ಅವರು ಸೆಲೆಕ್ಟೆಡ್ ಮಾಡ್ತಾರೆ. ಆ ಸೆಲೆಕ್ಟೆಡ್ ಮಾಡಿ ಒಂದು ಸ್ಟೇಜ್ ಕಾರ್ಯಕ್ರಮ ಅವ್ರಿಗೆಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ಇವ್ರು ಬಂದು ಮಾತಾಡ್ತಾರೆ. ಮಾಗಡಿ ಕ್ಲಬ್ ಬನ್ನಿ ಸರ್, ಬನ್ನಿ ಸರ್. ಅದೇ 2ನೇ ತಾರೀಕು ಮಾಗಡಿ ಜನತೆಗೆ ಮತ್ತು ಮಕ್ಕಳಿಗೆ ಒಂದು ಸೋಲೋ ಡ್ಯಾನ್ಸಲ್ಲಿ ಹಾಡಾಡಲಿಕ್ಕೆ ಮತ್ತು ಮ್ಯೂಸಿಕ್ ಕ್ಲಾಸಲ್ಲಿ ಏನಾದರೂ ಇಂಟ್ರೆಸ್ಟೆಡ್ ಇದ್ದು, ಆ ಮಕ್ಕಳು ಟ್ಯಾಲೆಂಟೆಡ್ ಇದ್ದು, ಅವ್ರಿಗೆ ಒಂದು ಹಿಂದೂ ಮಹಾಗಣಪತಿ ಸ್ಟೇಜಲ್ಲಿ ಅವಕಾಶ ಬೇಕಿದ್ದರೆ ಸೊ ಆ ಕಾಂಪಿಟೇಷನ್ ಅಟೆಂಡ್ ಮಾಡಿ ಅಲ್ಲಿ ಗೆದ್ದವ್ರಿಗೆ ನಾವಿಲ್ಲಿ ಅವಕಾಶ ಮಾಡುವಂಥದ್ದು ಮತ್ತು ಬಹುಮಾನ ಕೊಡುವಂಥದ್ದು ಹಿಂದೂ ಮಹಾಗಣಪತಿ ವತಿಯಿಂದ ನಾವು ಇದನ್ನು ಮಾಡ್ಕೊಡ್ತಾ ಇದ್ದೀವಿ ಸರ್. ಕಾಂಪಿಟೇಷನ್ 20ನೇ ತಾರೀಕು ಆಗುತ್ತೆ. ಅಲ್ಲ 24ನೇ ತಾರೀಕು ಕಾಂಪಿಟೇಷನ್ ಇರುತ್ತೆ. 20ನೇ ತಾರೀಕು ರಿಜಿಸ್ಟ್ರೇಷನ್ಸ್ ಇರುತ್ತೆ. ಲಾಸ್ಟ್ ಡೇಟು 2ನೇ ತಾರೀಕು. 2ನೇ ತಾರೀಕು ನಾವು ಸ್ಟೇಜ್ ಮೇಲೆ ಮಕ್ಕಳು ಯಾರ್ಯಾರು ಗೆದ್ದಿದ್ದಾರೆ, ಯಾರ್ಯಾರು ಇದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಿಮ್ಮ ಕ್ಲಬ್ ಸೆಲೆಕ್ಟ್ ಮಾಡ್ತೀರಾ? ಅಲ್ಲಿ ಸೆಲೆಕ್ಟ್ ಆದವರು ಕ್ಲಬ್ ಮಾಗಡಿಯಲ್ಲಿ ಆಗುತ್ತೆ. 24ನೇ ತಾರೀಕು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಶುರು ಆಗುತ್ತೆ. ಎಷ್ಟು ಗಂಟೆವರೆಗೂ ಕಾರ್ಯಕ್ರಮ ಸರ್? ಅದು ಕಾಂಪಿಟೇಷನ್ ಎಲ್ಲ ಅದನ್ನು ಅನೌನ್ಸ್ ಮಾಡ್ತೀವಿ. 9 ಗಂಟೆಗೆ ಶುರುವಾಗಿ ಸಂಜೆ ಗಂಟೆ ನಡೀಬೋದು. ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ರೂಲ್ಸ್ಗಳಿರುತ್ತೆ. ಡ್ಯಾನ್ಸಿಗೆ ರೂಲ್ಸ್ ಇರುತ್ತೆ, ಸಿಂಗಿಂಗ್ ಒಂದು ರೂಲ್ಸ್ ಇರುತ್ತೆ. ಜಡ್ಜಸ್ಗಳನ್ನ ಬೆಂಗಳೂರಿಂದ ಕರೆಸಿರ್ತೀವಿ. ಅವ್ರನ್ನ ಕರೆಸಿ ಇದನ್ನು ಸೆಲೆಕ್ಟ್ ಮಾಡಿ ಯಾರು ಬೆಸ್ಟ್ ಇರ್ತಾರೆ ಪರ್ಫಾರ್ಮೆನ್ಸ್ ಅವ್ರಿಗೆ ಅವಕಾಶ ಮಾಡ್ತಾರೆ. ಶಾಲಾ ಮಕ್ಕಳು ಮಾತ್ರ ಅಥವಾ ಹೊರಗಡೆ ಶಾಲಾ ಮಾಗಡಿ ಜನತೆ ಯಾರು ಎಲ್ಲರಿಗೂ ಅವಕಾಶ ಓಪನ್ ಸದ್ಯಕ್ಕೆ ಇವತ್ತಿನ ಹಿಂದೂ ಮಹಾಗಣಪತಿ 3ನೇ ವರ್ಷದ ಅದ್ದೂರಿ ಕಾರ್ಯಕ್ರಮನ ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ಶುರುವಾಗುತ್ತೆ ಕಾರ್ಯಕ್ರಮ. ಮೊದಲಿಗೆ ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ. 2ನೇ ತಾರೀಕು ನವದುರ್ಗೆಯರ ಆಗಮನ. 9 ದುರ್ಗೆಯರನ್ನ ಕರೆಸಿ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತು 2ನೇ ದಿನ ಅದ್ದೂರಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನವದುರ್ಗೆಯರ ಆಗಮನ ಆಗುತ್ತೆ. ಅವತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸಿದ್ಧಗಂಗಾ ನೃತ್ಯ ಕಲಾ ಅಕಾಡೆಮಿಯಿಂದ. 1ನೇ ದಿನ ಯೋಗ ಪುನೀತ ಕೇಂದ್ರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. 3ನೇ ದಿನ ಮಾಗಡಿ ಕ್ಲಬ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು 4ನೇ ದಿನ ನವೀನ್ ಸಜ್ಜು ಅವ್ರದ್ದು ಮ್ಯೂಸಿಕಲ್ ನೈಟ್ನ ಆಯೋಜನೆ ಮಾಡಲಾಗಿದೆ. 5ನೇ ತಾರೀಕು ಯುವಾಸ್ ವೈಬಲ್ಸ್ ಮ್ಯೂಸಿಕ್ ನೈಟ್ಸ್ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮನ ಅದ್ದೂರಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 6ನೇ ತಾರೀಕು ನೀವೆಲ್ಲರೂ ಕಾಯ್ತಾ ಇರ್ತಕ್ಕಂಥ ಲಕ್ಕಿ ಡಿಪ್ನ ವಿಜೇತರನ್ನ ಘೋಷಣೆ ಮಾಡ್ತೀವಿ. ಮತ್ತು 3ನೇ ತಾರೀಕು ಹಾರಿಕಾ ಮಂಜುನಾಥ್ ಅಂತ ನಮ್ಮ ಸಂಸ್ಕೃತಿಯ ಬಗ್ಗೆ ದಿಕ್ಸೂಚಿ ಭಾಷಣವನ್ನು ತುಂಬ ಅದ್ದೂರಿಯಾಗಿ ಮಾಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಮತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮನ ಅದ್ದೂರಿ ಯಶಸ್ವಿ ಮಾಡಿಸಿ ಕೊಡಬೇಕು. ಮತ್ತು 7ನೇ ತಾರೀಕು ಭಾನುವಾರ ಶೋಭಾಯಾತ್ರೆಗೆ ನಾವು ಒಂದು 15ರಿಂದ 20,000 ಜನ ಸೇರುವಂಥ ಒಂದು ಸಂಭವ ಇದೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇರಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಅಂತ ಹೇಳ್ತಾ ನಾನು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈಗ ಬೆಂಗಳೂರಿಂದ ಬಂದವ್ರೆ ಎಲ್ಲ ಒಂದು ಆಹಾರ ಮೇಳ ಮಾಡೋಕ್ಕೆ ಬೆಂಗಳೂರಿಂದ ಒಂದು ಕ್ಯಾಂಪ್ ಬಂದವ್ರೆ. ಅವ್ರು ನನಗೆ ಅವ್ರನ್ನೂ ಸ್ವಲ್ಪ ಪ್ರಚಾರ ಕೊಡಿ. ಒಂದು ನಿಮಿಷ.